ಇನ್ನು ವಿಪಕ್ಷದಲ್ಲಿ ಇರೋದಕ್ಕೆ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಸರ್ಕಾರದ ಏಳಿಗೆ ಸಹಿಸದೆ ನನ್ನ ಮೇಲೆ ಪ್ರಕರಣ ದಾಖಲಿಸಿದ್ರು ಅಂತ ಹೇಳಿ ಈ ಹಿಂದೆ ಟಿವಿ9 ಜೊತೆಗೆ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಸಚಿವ ಬಿ ನಾಗೇಂದ್ರ ಮಾತಾಡಿದ್ರು. ಅದಕ್ಕೇನೆ ಈಗ ಚಲುವದಿ ನಾರಾಯಣ ಸ್ವಾಮಿ ಅವರು ಕೊಟ್ಟಂತಹ ಒಂದು ಪ್ರತಿಕ್ರಿಯೆ ಇದು. ಹಾಗಾದ್ರೆ ಬಿ ನಾಗೇಂದ್ರ ಅವರು ಏನೇನು ಮಾತನಾಡಿದ್ರು ಟಿವಿ9 ಜೊತೆಗೆ ಮಾತನಾಡ್ತಾ ಇದ್ದ ಸಂದರ್ಭದಲ್ಲಿ ಸುಳ್ಳು ಪ್ರಕರಣ ನನ್ನ ಮೇಲೆ ದಾಖಲಿಸಿದ್ದಾರೆ ಅಂತ ಹೇಳಿ ಯಾಕೆ ಹೇಳಿದ್ರು? ನಾವು ಪ್ರತಿನಿಧಿ ಪ್ರಮೋದ್ ಜೊತೆಗೆ ಮಾತನಾಡಿದ್ದಾರೆ. ಈ ಸಿಬಿಐ ಪ್ರೆಸ್ ನೋಟ್ ಹಾಗಾದ್ರೆ ಸುಳ್ಳ? ಜೂನ್ 3ನೇ ತಾರೀಕು ನಮ್ಮ ಮುಖ್ಯಮಂತ್ರಿಗಳು, ಜನಪ್ರಿಯರಾದಂಥ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಪ್ರಮಾಣ ವಚನ ತಗೊಳ್ಬೇಕಂತೇಳಿ ನಿರ್ಣಯ ಆಗುತ್ತೆ. ಅವತ್ತೇ ಎಲ್ಲ 30 ಕ್ಯಾಬಿನೆಟ್ ದರ್ಜೆಗಳ ಸಚಿವರನ್ನು ತೊಗೊತಾರಂತ ಹೇಳ್ತಾರೆ. ಅವತ್ತು ಏಕಾಏಕಿ 2ನೇ ತಾರೀಕಿಗೆ ಓಡೋಡಿ ಬಂದು ಒಂದು ಪ್ರಯತ್ನ ಮಾಡ್ತಾರೆ. ಏನು ಹೇಳಲ್ಲ, ಅವ್ರು ಏನೋ ಒಂದು ಪ್ರೆಸ್ ನೋಟ್ ರಿಲೀಸ್ ಮಾಡ್ತಾರೆ. ಇಡಿ CBIಯಲ್ಲಿ ನಾವು ಚಾರ್ಜ್ ಶೀಟಲ್ಲಿ ನಾಗೇಂದ್ರನ ಹಾಕ್ತಾಯಿದ್ದೀವಿ ಅಂತೇಳಿ. ಅದು ಅವಶ್ಯಕತೆಯೇ ಇದ್ದಿಲ್ಲ. ಕಳೆದ 2 ವರ್ಷದಿಂದ ಪೆಂಡಿಂಗ್ ಇಟ್ಕೊಂಡಿದ್ರು ಅವರು. ನಂದು ಯಾವತ್ತು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡ್ತಾರೋ ಅವತ್ತು ಮಾತ್ರನೇ ಅದು ಮುನ್ನೆಲೆಗೆ ತರ್ತಾಯಿದ್ರು. 2ನೇ ತಾರೀಕು ಈ ರೀತಿ ಬಂದು ಪ್ರೆಸ್ ನೋಟ್ ಕೊಟ್ಬಿಟ್ಟು ಅವರು ಒಂದು ನಮ್ಮ ಸರ್ಕಾರದ ಮೇಲೆ ಒಂದು ಗಂಭೀರವಾದಂಥ ಒಂದು ಆರೋಪ ಮಾಡ್ತಾರೆ ಅಂದರೆ ಇದು ಕಂಪ್ಲೀಟಾಗಿ ಯಾರೋ ಒಬ್ಬ ಈ ತನಿಖಾ ಸಂಸ್ಥೆಗಳನ್ನು ನಡೆಸಿದಂತಲೇ ನಮಗೆ ಕಾಣುತ್ತೆ. ಇವತ್ತು ಅಂದರೆ 3ನೇ ತಾರೀಕು ಪ್ರಮಾಣ ವಚನ, 2ನೇ ತಾರೀಕು ನಿಮ್ಮ ಬಗ್ಗೆ ಒಂದು ಪ್ರೆಸ್ ನೋಟು. ಅಂದರೆ ಅಲ್ಲಿ ನಿಮ್ಮನ್ನು ಸಚಿವರಾಗಬೇಕು ಅನ್ನೋ ಆಗಬಾರ್ದು ಅನ್ನೋ ರೀತಿಯಲ್ಲಿ ಟಾರ್ಗೆಟಾ? 100% 89-84 ಕೋಟಿ ಹಗರಣ ಆಗಿದೆ ಅಂತ ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ಒಪ್ಕೊಂಡಿದ್ದಾರೆ. ಅಂದರೆ ಹಣ ಅಲ್ಲಿ ನಿಜವಾಗ್ಲೂ ಕೂಡ ಹೋಗಿದೆ. ನೀವು ಸಚಿವರಾಗಿದ್ದಂಥ ಇಲಾಖೆಯಲ್ಲಿ ಹಣ ಹೊರಗಡೆ ಹರಿದು ಹೋಗಿದೆ. ಹೀಗಾಗಿ ಆ ದೊಡ್ಡ ಮೊತ್ತದ ಬಗ್ಗೆ ಕೂಡ ಅಷ್ಟೇ ರಿಕವರಿ ಕೂಡ ಆಗಿದೆ. ಇದರಿಂದ ಸಾಕಷ್ಟು ಅನುಮಾನ ಬರ್ತದೆ. ಹಾಗಾದರೆ ಹಣ ಎಲ್ಲೋಯ್ತು, ಯಾರಿಗೋಯ್ತು, ಅದರಲ್ಲಿ ನಿಮ್ಮ ಪಾತ್ರ ಏನು, ಇದೆಲ್ಲವೂ ಕೂಡ ಪ್ರಶ್ನೆಗೆ ಅರ್ಹವಾದಂಥದ್ದಲ್ವಾ? 84 ಕೋಟಿ ರೂಪಾಯಲ್ಲಿ 85% ಅಷ್ಟು ಕೂಡ ಅಮೌಂಟ್ ರಿಕವರಿ ಆಗಿಬಿಟ್ಟಿದೆ. ಹಲವಾರು ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ, ಹಲವಾರು ಜನ ನಮ್ಮವರು ಹೇಳಿದ್ದಾರೆ, ನಮ್ಮ ಮುಖಂಡರೆಲ್ಲ ಹೇಳಿದ್ದಾರೆ. ಇದರಲ್ಲಿ 84 ಕೋಟಿಯಲ್ಲಿ 1 ರೂಪಾಯಿ ಆದರೂ ನನ್ನಿಂದ ರಿಕವರಿ ಆಗಿದೆನಾ? 1 ರೂಪಾಯಿ ತೋರಿಸ್ಬಿಡ್ಲಿ ಅವರು, 1 ಲಕ್ಷ ತೋರಿಸ್ಬಿಡ್ಲಿ, ನಾನು ಒಪ್ಕೊತೀನಪ್ಪ ನಾನು ಈ ಕೇಸಲ್ಲಿ ಭಾಗಿಯಾಗಿದ್ದೇನೆ ಅಂತೇಳಿ. ನನಗೆ ಗೊತ್ತೇ ಇಲ್ಲ ಅದನ್ನು. ಇದು ಬ್ಯಾಂಕರ್ ಮಾಡ್ಕೊಂಡಿರೋಂಥ ಒಂದು ಫ್ರಾಡ್ ಕೆಲಸ. ಅದನ್ನು COD ಮತ್ತು ಸ್ಥಳೀಯ ಪೊಲೀಸರು ಚೆನ್ನಾಗಿ ಕೆಲಸ ಮಾಡಿದ್ರು ಅಂತ ಹೇಳ್ತಿದ್ರಿ. ಇನ್ನೊಂದು ಕಡೆಗೆ CBI ಮತ್ತು ED ಕೂಡ ನಿಮ್ಮ ಮೇಲೆ ಕೇಸ್ ಹಾಕಿ ತನಿಖೆಯನ್ನು ಮಾಡ್ತಾ ಇದೆ. ಅವರ ತನಿಖೆ ಬಗ್ಗೆ ಏನು ಹೇಳ್ತೀರಿ? ಅಲ್ಲ, ಮಾಡಲಿ ಅವರು ತನಿಖೆ. ಅವ್ರ ತನಿಖೆ ಶುರುವಾಗಿದೆಯಾ? ಯಾವ ರೀತಿಯಾಗಿದೆ? ಇಲ್ಲ, ಇದುವರೆಗೂ ಆಗಲಿಲ್ಲ. ಅವರು ಬರೀ ಸುಮ್ಮನೆ 120B ಅನ್ನೋದನ್ನು ಒಂದು ತಂದುಬಿಟ್ಟಿದ್ದಾರೆ. ಇವತ್ತು 120Bಯಲ್ಲಿ ಏನಾಗುತ್ತೆ ಅಂದರೆ, ನಾನು ಕಾನ್ಸ್ಪಿರಸಿ ಅಪ್ಪ, ನಾನು ನೀನು ಮಾಡಿದೇ ಇಲ್ಲ ಗೊತ್ತಿಲ್ಲ, ನನ್ನ ಚಾರ್ಜ್ ಶೀಟಲ್ಲಿ ನಿನ್ನ ಹೆಸರು ಹಾಕಿ ಕಳಿಸ್ತೀನಿ, ನೀನು ಇದೇನೋ ಇಲ್ಲ ಅನ್ನುವಂಥದ್ದು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ಕೊಂತೇಳಿ ನ್ಯಾಯಾಲಯಕ್ಕೆ ಹಾಕಿದ್ದಾರೆ. ನಾನು ನ್ಯಾಯಾಲಯದಲ್ಲಿ ತೊಗೊತೀನಿ, ನಾನು ನ್ಯಾಯಾಲಯದಲ್ಲಿ ನನಗೆ ಒದಗಿಸ್ತೀನಿ. ನನ್ನಿಂದ ಏನಾಗಿದೆ ಅಂತೇಳಿ ನಾನೆಲ್ಲ ಒದಗಿಸ್ತೀನಿ. ನನ್ನಿಂದ ತಪ್ಪಾಗಿದ್ದರೆ ನನಗೆ ಶಿಕ್ಷೆ ಕೊಡೋಕ್ಕೆ ನಾನಿದೆ. ನನ್ನನ್ನು ಬೇಕಾದ್ರೆ ಹ್ಯಾಂಗ್ ಮಾಡಲಿ, ನಾನು ಅದಕ್ಕೆ ಶತಸಿದ್ಧವಾಗಿದ್ದೀನಿ. ಬಟ್ ಒಂದೇನೆಂದರೆ, ನ್ಯಾಯಾಲಯಗಳಲ್ಲಿ ಇದ್ದಾಗ ಕೂಡ ನ್ಯಾಯಾಲಯದ ಬಗ್ಗೆ ಅದು ಬರೋವರೆಗೆ ಕಾಯಬೇಕಲ್ಲ, ಅದು ಆಗ್ತಾಯಿಲ್ಲ. ಇದುವರೆಗೂ ನನ್ನ ಮೇಲೆ ಪ್ರಕರಣನೇ ಇದು ಮಾಡ್ತಾ ಇಲ್ಲನಾ? 2 ವರ್ಷದಿಂದ ಯಾವ ರೀತಿಯಾದ ತನಿಖೆ ಮುಂದುವರೆದೇ ಇಲ್ಲ, ಟ್ರಯಲೇ ಮಾಡ್ತಾ ಇಲ್ಲ. ಇದ್ರ ಜೊತೆಗೆ ಇನ್ನೊಂದು ಕಂಪ್ಯಾರಿಸನ್ ಕೊಡ್ತಾರೆ. ಈ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಕಾಂಗ್ರೆಸ್ ನಾಯಕರು ಅವರ ನೈತಿಕ ಹೊಣೆ ಎತ್ತು ರಾಜೀನಾಮೆ ಕೊಡಲಿ ಅಂತ ಹೇಳ್ತಿದ್ದಾರೆ. ಈಗ ನಿಮ್ಮೆಲ್ಲೂ ಕೂಡ, ಅಂದರೆ ನೀವು ಕಾಂಗ್ರೆಸ್ಸಿಗರಾಗಿ ನಿಮ್ಮೆಲ್ಲೂ ಕೂಡ ಅದೇ ರೀತಿಯಂಥ ನೈತಿಕತೆ ಇಲ್ವಾ? ಈಗ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಸಹಜವಾಗಿ ಇದೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ಇನ್ನೂ ಚಾರ್ಜ್ ಶೀಟ್, ಕ್ಲೀನ್ ಚಿಟ್ ಸಿಗದೆ CBIಯಲ್ಲಿ ಯಾವ ನೈತಿಕತೆ ಆಧಾರದಲ್ಲಿ ನೀವು ಮುಂದುವರಿತೀರಿ? ಇಲ್ಲ, ಖಂಡಿತವಾಗಿ ನೋಡಿ, ಧರ್ಮೇಂದ್ರ ಪ್ರಧಾನ್ ಅವರ ಕೇಸೇ ಬೇರೆ. ಇವತ್ತು ನನಗೆ ಸ್ವತಃ ಯಾರು ಕೂಡ ರಾಜೀನಾಮೆ ಮಾಡಂತ ಹೇಳಿಲ್ಲ. ನನ್ನ ಹೈಕಮಾಂಡ್ ಆಗಿರ್ಬೋದು, ಅಂದಿನ ಮುಖ್ಯಮಂತ್ರಿ ಆಗಿರ್ಬೋದು, ಅಂದಿನ ಉಪಮುಖ್ಯಮಂತ್ರಿ ಆಗಿರ್ಬೋದು, ಯಾರು ಕೂಡ ನನಗೆ ಕೇಳಿಲ್ಲ. ನಾನು ಸ್ವೇಚ್ಛೆಯಿಂದ ನಾನು ಕೊಟ್ಟಿದ್ದೀನಿ. ನನ್ನ ಮೇಲೆ ಒಂದು ಮಚ್ಚೆ ಬಿದ್ದಿದೆ, ನನ್ನ ಮೇಲೆ ಈ ರೀತಿ ಆಗಿದೆ, ಈ ರೀತಿ ಇದ್ದಾಗ ನಾನು ಇರ್ಕೊಡ್ದು. ನಿಮ್ಮನ್ನು ನಾನು ಎಂಬ್ರಾಸ್ಮೆಂಟ್ ಮಾಡಲಿಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ನೀವು ಸಂಕೋಚದಲ್ಲಿ ಪಡಬಾರ್ದು ಅನ್ನೋಂಥ ವಿಚಾರದಿಂದ ಸರ್ಕಾರಕ್ಕೆ ಇಕ್ಕಟ್ಟಿಗೆ ಸಿಲುಕಬಾರ್ದು ಅಂಥೇಳಿ ಬೇರೆಯವರು ಯಾರು ಕೇಳೋದಕ್ಕಿಂತ ನಾನೇ ಸ್ವತಃ ಹೋಗ್ಬಿಟ್ಟು ರಾಜೀನಾಮೆ ಮಾಡಿ ಬಂದಿದ್ದೀನಿ. ಆಲ್ರೆಡಿ ಅವರು ಮೈಂಡ್ ಸೆಟಪ್ ಮಾಡ್ಕೊಂಡಿದ್ದಾರೆ, ಇದನ್ನು ಹಿಂಗೆ ಮಾಡಬೇಕಂತೇಳಿ ಹೇಳ್ತಾರೆ. ಈ ರೀತಿಯಾದಂಥ ಸಂಸ್ಥೆಗಳಿಗೆ ನಾವು ಆ ಥರ ಅನುಭವ ಆಗಿತ್ತಾ ತನಿಖೆ ಸಂದರ್ಭದಲ್ಲಿ? ಏನು ಅದ್ರ ಬಗ್ಗೆ ಹೇಳಿ. ಖಂಡಿತವಾಗಿ ನಾನು ಹಲವಾರು ಬಾರಿ ಹೇಳಿದ್ದೀನಿ. ಅವರೆಲ್ಲ ಹೇಳ್ತಾಯಿದ್ರು, ಅವ್ರ ಹೆಸರು ಹೇಳು, ಇವ್ರ ಹೆಸರು ಹೇಳು ಅಂತೇಳಿ. ನಾನು ಹೇಳಿದೆ, ಸ್ವಾಮಿ, ನಾನೇ ಇನ್ವಾಲ್ವ್ಮೆಂಟ್ ಇಲ್ಲ ಈ ಕೇಸಲ್ಲಿ ನಾನೇ ಇಲ್ಲ. ನಾನು ಯಾರ ಹೆಸರು ಹೇಳ್ಬೇಕು ಸ್ವಾಮಿ, ನೀವು ಹೇಳ್ಬಿಡಿ ಅಂತ ಕೇಳಿದೆ ನಾನು ಅವ್ರಿಗೆ. ಅವ್ರು ಹೇಳಿದ್ರು ಬಿಡಿ, ದೊಡ್ಡ ಹೆಸರು ಹೇಳಿ ಅಂತೇಳಿ. ನಾನು ಹೇಳಕ್ಕೆ ಹೋಗಲಿಲ್ಲ ಆ ರೀತಿ ಅಂಥದ್ದನ್ನು. ನಿಮ್ಮನ್ನು ಬಿಟ್ಬಿಡ್ತೀವಿ, ನಿಮ್ಮನ್ನು ಮಾಡಿಬಿಡ್ತೀವಿ, ನಿಮ್ಮನ್ನು ಫ್ರೀ ಮಾಡ್ತೀವಿ, ಸರ್ಕಾರ ಬಿದ್ದೋಗುತ್ತೆ, ನೀವು ಹೇಳ್ಬಿಡಿ ಅಂತೇಳಿ. ಅಲ್ಲ ಸ್ವಾಮಿ, ನಾನೇ ಮಾಡಿಲ್ಲ, ನನ್ನಿಂದ ಯಾಕೆ ಸರ್ಕಾರ ಬೀಳಿಸ್ಬೇಕು ನಾನು? ಇದನ್ನೇ ಅವ್ರ ಕ್ವಶನ್ ಕೇಳಿ ನಾನೇ ಉಲ್ಟಾ ಕೇಳಿದ್ದೀನಿ ಅವ್ರಿಗೆ. ಈಗ ಅಧಿವೇಶನದಲ್ಲಿ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರೆ ನೀವು ಅದನ್ನು ಕೌಂಟರ್ ಮಾಡೋದಕ್ಕೆ ರೆಡಿ ಇದ್ದೀರಾ, ಕಾನೂನಾತ್ಮಕವಾಗಿ, ಪೊಲಿಟಿಕಲಿ ಮತ್ತು ಮಾರಲಿ? ಖಂಡಿತವಾಗಿ 100%
ಇವತ್ತು ನಮ್ಮ ಹೈಕಮಾಂಡ್ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಇವತ್ತು ಕೊಟ್ಟಿದ್ದಾರೆ. ನಾನು ಇದನ್ನು ಎದುರಿಸುವಂಥ ಶಕ್ತಿ ನನಗಿದೆ. ಒಬ್ಬ ದಲಿತರು, ಒಬ್ಬ ರೀತಿಯಾದಂಥ ಹಿಂದುಳಿದವರು, ಒಬ್ಬ ದಲಿತ, ಒಬ್ಬ ಪರಿಶಿಷ್ಟ ಪಂಗಡದವನು ಬಂದುಬಿಟ್ರೆ ಇಷ್ಟು ಆವೇಶನ ಅವ್ರಿಗೆ. ಇದು ನಮ್ಮ ಜನ ನೋಡಿಕೊಂಡು ಸುಮ್ಮನೆ ಕೂಡಲ್ಲ. ನಮ್ಮ ದಲಿತರಾಗಿರ್ಬೋದು, ಹಿಂದುಳಿದವರು ಆಗಿರ್ಬೋದು, ಪರಿಶಿಷ್ಟ ಜಾತಿಯವರು ಆಗಿರ್ಬೋದು, ಪಂಗಡದವರಾಗಿರ್ಬೋದು, ಅಲ್ಪಸಂಖ್ಯಾತರನ್ನ ಇವತ್ತು ಇದೇ ರೀತಿ ಮಾಡ್ಕೊಂಡು ಬರ್ತಾಯಿದ್ರು. ಇವತ್ತು ಈ 4 ಜನ ಒಂದಾಗಿ ನಾವು ತಕ್ಕ ಪಾಠವನ್ನು ಕಲಿಸ್ತೀವಿ ಇದೇ ರೀತಿ ಮುಂದುವರೆದ್ರೆ. ಇದಿಷ್ಟು ಸಚಿವರಾದಂಥ ನಾಗೇಂದ್ರ ಅವರು ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಪ್ರಮೋದ್, TV9 ಬೆಂಗಳೂರು.